ನವೆಂಬರ್ ತಿಂಗಳು 15ನೇ ತಾರೀಕು ಮೇಲೆ ಟೊಮೊಟೊ ಬೆಲೆ ಜಾಸ್ತಿ ಆಗೋ ಸಾಧ್ಯತೆಗಳಿದ್ದಾವೆ. ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೂ, ಪುಟ್ಟ ರೈತ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ರೀಸೆಂಟಾಗಿ ನವೆಂಬರ್ ತಿಂಗಳು ಟೊಮೊಟೊ ಬೆಲೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ. ತುಂಬ ಜನ ರೈತರು ಕಾಮೆಂಟ್ ಮಾಡಿದ್ದಾರೆ. ಯಾಕಂದರೆ ಆ ವಿಡಿಯೋಗೆ ಮಾಡಿದ್ದು ವಿಡಿಯೋ ಪರ್ಪಸ್ ಏನಪ್ಪ ಅಂದರೆ, ರೈತರಿಗೆ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ. ರೈತರಿಗೆ ಟೊಮೊಟೊ ಬೆಲೆ ಯಾವಾಗ ಜಂಪ್ ಆಗ್ಬೋದು ಅನ್ನೋ ರೈತರು ಹೇಳ್ತಾರೆ ಅನ್ನೋ ಒಂದು ಗೆಸ್ ಮೇಲೆ ಅದಕ್ಕೆ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ತುಂಬ ಜನ ರೈತರು ಕಮೆಂಟ್ಸ್ ಮಾಡಿದ್ದಾರೆ. 1,50,000 ಜನ ಫೇಸ್ಬುಕ್ಕಲ್ಲಿ ಯೂಸ್ ಹೋಗಿದೆ, ಯೂಟ್ಯೂಬಲ್ಲಿ ಮತ್ತು ಒಂದು 10,000 12,000 ಯೂಸ್ ಆಗಿದೆ. ಅದಕ್ಕಾಗಿ ಏನೇನು ಕಾಮೆಂಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ದಯವಿಟ್ಟು ಎಲ್ಲ ರೈತರು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ನೀವು ಯಾವ ಕಾಮೆಂಟ್ ಮಾಡಿರ್ತೀರೋ ಅದ್ರ ಬಗ್ಗೆ ಮಾತ್ರನೇ ಹೇಳ್ತಾ ಇರೋದು, ರೈತರ ಅಭಿಪ್ರಾಯ ಅಷ್ಟೇ. ಈ ವಿಡಿಯೋದಲ್ಲಿ ಫಾಲೋ ಮಾಡ್ತಾಯಿದ್ದು ಸಪೋರ್ಟ್ ಮಾಡಿ. ಈಗ ಬನ್ನಿ, ರೈತರು ಏನೇನು ಕಮೆಂಟ್ ಮಾಡಿದ್ದಾರೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಫೇಸ್ಬುಕ್ಕಲ್ಲಿ 1,50,000 ಜನ ವ್ಯೂಸ್ ಹೋಗಿದೆ. ರೈತರು ಏನೇನು ಕಮೆಂಟ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋ ಇದೆ. ಇಲ್ಲಿ ಸ್ಕ್ರೀನಲ್ಲಿ ಈ ಕಡೆ ಹಾಕಿರ್ತೀನಿ, ರೈತರು ಏನೇನು ಕಮೆಂಟ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ. ಈಗ ತುಂಬ ಜನ ರೈತರು ಕಮೆಂಟ್ಸ್ ಮಾಡಿದ್ದಾರೆ. ಅವರ ಅಭಿಪ್ರಾಯ ನೆಕ್ಸ್ಟ್ ನವೆಂಬರ್ ಮಂತಲ್ಲಿ ಈ ರೇಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಅವರ ಅಭಿಪ್ರಾಯ ಇದು. ಅವರು ಕಮೆಂಟ್ಸ್ ಮಾಡಿದರೆ ಮೇ ಬಿ ನೆಕ್ಸ್ಟ್ 15ನೇ ತಾರೀಕು ಮೇಲೆ ರೇಟ್ ಜಂಪ್ ಆಗ್ಬೋದು ಅನ್ನೋದು ಅವರ ಅಭಿಪ್ರಾಯ. ಅದರಲ್ಲೂ ಈಗ ಟೊಮೊಟೊ ಬೆಲೆ ಏರಿಕೆ ಆಗೋದು ಮತ್ತು ಕಡಿಮೆ ಆಗೋದು ಎರಡೂ ಆಗುತ್ತಿದೆ. ಒಂದೊಂದು ಟೈಮ್ ಮಾರ್ಕೆಟ್ಗೆ ಕಾಯಿ ಕಡಿಮೆ ಬಂದರೆ ಆಗ ರೇಟು ಜಾಸ್ತಿ ಆಗುತ್ತೆ. ಕಾಯಿನ ಸ್ವಲ್ಪ ಜಾಸ್ತಿ ಬಂದರೆ ಟೊಮೊಟೊ ಹಣ್ಣು, ಆಗ ರೇಟು ಸ್ವಲ್ಪ ಡೌನ್ ಆಗುತ್ತೆ. ಇದು ಕೋಲಾರ ಟೊಮೊಟೊ ಮಾರ್ಕೆಟಲ್ಲಿ ನಡೀತಿರೋ ಪ್ರಕ್ರಿಯೆ. ಒಂದು ಸ್ವಲ್ಪ ಡೌನ್ ಆಗುತ್ತೆ, ಒಂದು ದಿನ ಸ್ವಲ್ಪ ರೇಸ್ ಆಗುತ್ತೆ. ಇದು ಆಗ್ತಿರೋದು ಇತ್ತೀಚೆಗೆ. ಮೇ ಬಿ ನೆಕ್ಸ್ಟ್ 10-15ನೇ ತಾರೀಕು ಮೇಲೆ ಈಗ ನಾಟಿ ಸ್ವಲ್ಪ ಜಂಪಲ್ಲಿದೆ. ಒಂದು ಸೀಡ್ಗಿಂತ ನಾಟಿ ₹100 ಜಂಪಲ್ಲಿದೆ. ನೆಕ್ಸ್ಟ್ ಸೀಡ್ಗಳು ಜಂಪ್ ಆಗೋ ಸಾಧ್ಯತೆ ಇದ್ದಾವೆ ಅಂತ ರೈತರೇ ಅವ್ರ ಅಭಿಪ್ರಾಯ ಹೇಳ್ತಿದ್ದಾರೆ. ನನಗೂ ಹಂಗೆ ಅನಿಸುತ್ತೆ. ನೆಕ್ಸ್ಟ್ 15ನೇ ತಾರೀಕು ಮೇಲೆ ಸ್ವಲ್ಪ ರೇಸ್ ಆಗ್ಬೋದು ಅನ್ನೋದ್ರ ಬಗ್ಗೆ. ಯಾಕಂದರೆ ಈಗ ತೋಟಗಳೆಲ್ಲ ಖಾಲಿ ಆಗುತ್ತೆ, ಅದಕ್ಕೆ ನೆಕ್ಸ್ಟ್ ರೇಟ್ ಜಂಪ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀವಿ ನಾವು. ನೋಡ್ಬೇಕು ಏನಾಗುತ್ತೋ. ಈಗ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಏನೇನಿರ್ಬೋದು ಅಂತ. ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ತುಂಬ ಕಡೆಯಿಂದ ಮಾರ್ಕೆಟ್ಗೆ ಕಾಯಿ ಬರ್ತಿದೆ. ಔಟ್ ಆಫ್ ಸೈಡಿಂದ ನಮ್ಮ ಕೋಲಾರ ಮಾರ್ಕೆಟ್ಗೆ ಒಳ್ಳೆ ಲಾರಿಗಳು ಬರ್ತಿದ್ದಾವೆ ಮಾರ್ಕೆಟ್ಗೆ. ಅದರಿಂದ ರೇಟ್ ಡೌನ್ ಆಗಿದೆ. ನಮ್ಮ ಲೋಕಲ್ ಕಾಯಿ ತುಂಬ ಕಡಿಮೆ ಇದೆ. ಔಟ್ ಆಫ್ ಸೈಡಿಂದನೇ ಬರ್ತಿದೆ ನಮ್ಮ ಮಾರ್ಕೆಟಿಗೆ ಕಾಯಿ. ಲೋಕಲ್ ಟೊಮೊಟೊ ತುಂಬ ಕಡಿಮೆ ಇದೆ. ಎಲ್ಲ ಬೇರೆ ಕಡೆಯಿಂದನೇ ನಮ್ಮ ಮಾರ್ಕೆಟ್ಗೆ ಕಾಯಿ ಬರ್ತಿರೋದು. ಅದಕ್ಕೆ ರೇಟು ಸ್ವಲ್ಪ ಇದಾಗ್ತಿದೆ. ನಮ್ಮ ಲೋಕಲ್ ಕಾಯಿ ಆಗಿದ್ದರೆ ತುಂಬ ರೇಟ್ ಆಗ್ತಿತ್ತು. ಬಟ್ ನಮ್ಮ ಲೋಕಲ್ ಕಾಯಿ ತುಂಬ ಕಡೆಯಿಂದ ಕಾಯಿ ಮಾರ್ಕೆಟ್ಗೆ ಬರ್ತಿದೆ. ಮೈನು ಒಂದೊಂದು ದಿನ ರೇಟ್ ಜಂಪ್ ಆದಾಗ ನೆಕ್ಸ್ಟ್ ಡೇ ಮಾರ್ಕೆಟ್ಗೆ ವಿಪರೀತ ಕಾಯಿ ಬರುತ್ತೆ. ಒಂದಿನ ₹100 ಏನಾದರೂ ಜಾಸ್ತಿ ಅದು ಹೋಗುತ್ತೆ ಅಂದ್ಕೊಳ್ಳಿ, ನೆಕ್ಸ್ಟ್ ಡೇಗೆ ಮಾರ್ಕೆಟ್ಗೆ ವಿಪರೀತ ಕಾಯಿ ಮಾರ್ಕೆಟ್ ಬರುತ್ತೆ. ಅದರಿಂದ ಒಂದಿನ ಏರುಪೇರು ಆಗ್ತಾ ಇರೋದು ಇದು ನಡೀತಾ ಕೋಲದಲ್ಲಿ. ಈ ವಿಡಿಯೋ ಕೆಳಗಡೆ ನಿಮ್ಮ ಅನಿಸಿಕೆ ಏನಾಗಿದೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನಾನು ನಮ್ಮ ಓನರ್ ಕೈಯಲ್ಲಿ, ಪ್ರಕಾಶ್ ಅಣ್ಣನ ಕೈಯಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ಮಂತ್ ಆಗೋಲ್ಲ, ನೆಕ್ಸ್ಟ್ ಖಂಡಿತ ಮಾಡೇ ಮಾಡ್ತೀವಿ. ಇವತ್ತು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಇರಲಿ ಗೊತ್ತಾಗಲಿ ರೈತರಿಗೆ ಅಂತ. ಅದರಲ್ಲೂ ತುಂಬ ಜನ ರೈತರು ನೆಕ್ಸ್ಟ್ 1,000ರಿಂದ 1,200, 1,800 ಕಮೆಂಟ್ ಮಾಡಿದ್ದಾರೆ. ಮಿನಿಮಮ್ ₹600, ₹750, ₹800, ₹1,000 ಸ್ವಲ್ಪ ಜನ ರೈತರು ಕಮೆಂಟ್ಸ್ ಮಾಡಿದ್ದಾರೆ. ಅದು ಅವರವರ ಅಭಿಪ್ರಾಯ ಅಷ್ಟೇ. ನಾನು ವಿಡಿಯೋ ಮಾಡೋದಕ್ಕೆ ಇಲ್ಲ ತಮಾಷೆ ಹಾಕಿರ್ಬೋದು, ಇಲ್ಲಾಂದರೆ ಮೇ ಬಿ ಅವ್ರು ಹಿಂಗೆ ಅನಿಸಿರ್ಬೋದು, ಗೊತ್ತಿಲ್ಲ. ತುಂಬ ಜನ 600ರಿಂದ 700, 800, 1,000, 1,200ವರೆಗೂ ಕಮೆಂಟ್ಸ್ ಮಾಡಿದರೆ. ಇನ್ನೂ ಕೆಲವು ಜನ ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡಿದರೆ. ಅಂದರೆ ಮಳೆ ಹೆಂಗಾಗುತ್ತೋ ಅದರ ಮೇಲೆ ಡಿಪೆಂಡ್ ಆಗಿ ಮತ್ತು ರೇಟು ಏರುಪೇರು ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಸ್ವಲ್ಪ ರೈತರು ಮಾಹಿತಿ ಕೊಟ್ಟಿದ್ದಾರೆ. ಮಳೆ ಮೇಲೆ ಟೊಮೊಟೊ ರೇಟ್ ನಿಲ್ಲುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನ ರೈತರು ಅದ್ರ ಬಗ್ಗೆಯೂ ಕಮೆಂಟ್ ಮಾಡಿದರೆ. ಮಳೆ ಯಾವ ರೀತಿಗೆ ಆಗುತ್ತೋ ಆ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಜನ ರೈತರು ಕಮೆಂಟ್ ಮಾಡಿದ್ದಾರೆ. ಅದು ಅತಿ ಹೆಚ್ಚು ಕಾಮೆಂಟ್ಸ್ ಅಂದರೆ 1,000, 1,200, 1,300 ಈ ಥರ ಕಾಮೆಂಟ್ಸ್ ಮಾಡಿದ್ದಾರೆ ತುಂಬ ಜನ ರೈತರು. ಸ್ವಲ್ಪ ಜನ ರೈತರು ಅವರು ಟೊಮೊಟೊ ಬೆಳೆದಿರೋದನ್ನು ತೋರಿಸ್ತಾ ಇದ್ದಾರೆ ವಿಡಿಯೋದಲ್ಲಿ. ವಿಡಿಯೋ ಮಾಡಿ ನಮ್ಮ ಕಾಮೆಂಟ್ಸಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ತುಂಬ ಜನ ಅದು ಮಾಡಿದ್ರೆ. ಯಾರು ಕಾಮೆಂಟ್ ಮಾಡಿದ್ರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇನ್ನೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನೂ ಹಲವಾರು ವೀಡಿಯೋಸ್ ಮಾಡ್ತೀನಿ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಗೊತ್ತಿರೋದೆ, ಪ್ರತಿದಿನ ರೇಟು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಪುಟ್ಟ ರೈತ ಬಂದು ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ವೀಡಿಯೋಸ್ ಮಾಡಿ ರೈತರಿಗೆ ಸ್ವಲ್ಪ ಸಂದೇಶ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡ್ತೀರಿ ಅಂತ ಗೊತ್ತು. ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾಯಿರಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಕೊನೆಯದಾಗಿ ನಿಮ್ಮ ಬೆಳೆ ಏನಾದರೂ ಚೆನ್ನಾಗಿ ಬಂದಿದ್ದರೆ ಈ ವಿಡಿಯೋ ಕೆಳಗಡೆ ನಿಮ್ಮೂರು, ನಿಮ್ಮ ಹೆಸರು, ನಿಮ್ಮ ತೋಟದ ಫೋಟೋ ಎಲ್ಲ ಸೆಂಡ್ ಮಾಡಿರಿ.
ಆದರೆ ನಾನು ನಿಮ್ಮ ಊರಿಗೆ ಬಂದು ನಾನು ವಿಡಿಯೋ ಮಾಡಿ ನಿಮ್ಮ ಅಭಿಪ್ರಾಯ ತಿಳ್ಕೊಂಡು ಅದನ್ನು ನಮ್ಮ ರೈತರಿಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ಒಳ್ಳೆ ಬೆಳೆ ಮಾಡಿದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ. ಫಾಲೋ ಮಾಡಿದ್ರೆ ಸಪೋರ್ಟ್ ಮಾಡಿ. ಈ ಪುಟ್ಟ ರೈತ ಬಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಫೇಸ್ಬುಕ್ಕಿಂದ ನೋಡ್ತಿದ್ದೆ, ಅಲ್ಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ದಯವಿಟ್ಟು ಇನ್ನೇ ಹಲವಾರು ವೀಡಿಯೋಸ್ ಮಾಡ್ತಾಯಿರ್ತೀನಿ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಜೈ ಜವಾನ್ ಜೈ ಕಿಸಾನ್. ಫಾಲೋ ಮಾಡಿ.